ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಈ ದಿನ ನಾವು ಪಾಠ 10 ಮೃಗಾಲಯದಲ್ಲಿ ಒಂದು ದಿನ ಎಂಬ ಹೊಸ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಓಕೆ, ಈ ಪಾಠವನ್ನು ಪ್ರಾರಂಭ ಮಾಡುವ ಮೊದಲು ಏನು ಮಾಡಬೇಕು? ಎಸ್, ಕರೆಕ್ಟ್. ಪಾಠದ ಮೊದಲು ನಾವು ಪಾಠವನ್ನು ಓದ್ಕೊಳ್ಬೇಕು. ಓಕೆ, ನಾವೀಗೇನು ಮಾಡೋಣ? ಪಾಠವನ್ನು ಓದ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾನು ಹೇಳಿದಾಗೆ ನಾನು ಓದಿ ಸ್ವಲ್ಪ ಪಾಸ್ ಮಾಡ್ತೀನಿ. ಆವಾಗ ನೀವು ಆ ಅಕ್ಷರವನ್ನು, ಆ ಒಂದು ಪದವನ್ನು ನೀವು ರಿಪೀಟ್ ಮಾಡಬೇಕು ನನ್ನ ಜೊತೆ. ಓಕೆ, ಸ್ಟಾರ್ಟ್ ಮಾಡೋಣ. ನೀವು ಪೆನ್ಸಿಲ್ ಅಥವಾ ನಿಮ್ಮ ಫಿಂಗರ್ಸನ್ನು ಇಡಿ. ಓಕೆ, ಪಾಠ 10 ಮೃಗಾಲಯದಲ್ಲಿ ಒಂದು ದಿನ. ಮೃಗಾಲಯದಲ್ಲಿ ಒಂದು ದಿನ. ಅಂದು ಮಕ್ಕಳೆಲ್ಲರಿಗೂ ಸಂತಸವೋ ಸಂತಸ. ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು. ಶಿಕ್ಷಕಿ, ಮಕ್ಕಳೇ, ನಡೆಯುವಾಗ ಪಾದಾಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ. ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ. ಲತಾ, ಗುರುಗಳೇ, ಸೂಚನಾ ಫಲಕಗಳೆಂದರೇನು? ಶಿಕ್ಷಕಿ, ಮಕ್ಕಳೇ, ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ಆದರ್ಶ್, ಗುರುಗಳೇ, ಇದು ಶಾಲಾ ವಲಯ. ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ. ಏಕೆ? ಮುಂದಿನ ಪುಟ ನೋಡೋಣ. ನವ್ಯ, ಆದರ್ಶ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ. ಅಲ್ಲವೇ ಗುರುಗಳೇ? ಶಿಕ್ಷಕ, ಹೌದು ನವ್ಯ, ನೀನು ಹೇಳಿದ್ದು ನಿಜ. ರಮ್ಯಾ, ಪಲ್ಸ್ ಪೋಲಿಯೋದ ಭಿತ್ತಿಪತ್ರವನ್ನು ತೋರಿಸುತ್ತಾ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್? ಶಿಕ್ಷಕಿ, ಅಲ್ಲ ರಮ್ಯಾ, ಅದು ಭಿತ್ತಿಪತ್ರ. ಜಾಹ್ನವಿ, ಭಿತ್ತಿಪತ್ರ
ಹಾಗೆಂದರೇನು ಟೀಚರ್? ಶಿಕ್ಷಕಿ: ಮಕ್ಕಳೇ, ಇಲ್ಲಿ ಕೇಳಿ. ಭಿತ್ತಿ ಅಂದ್ರೆ ಗೋಡೆ. ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ. ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ. ಅನುಷಾ: ಅಲ್ಲಿ ನೋಡಿ, ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ. ಗೋಪಿ: ಹೌದು, ಅದು ಸೂಚನಾ ಫಲಕ. ಶಿಕ್ಷಕ: ಮಕ್ಕಳೇ, ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ. ನಾನು ಹೋಗಿ ಟಿಕೆಟ್ ತರುವೆ. ಅನಂತರ ಎಲ್ಲರೂ ಒಳಗೆ ಹೋಗೋಣ. ಮಕ್ಕಳೆಲ್ಲರೂ ಒಂದೆಡೆ ನಿಂತರು. ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು. ಎಲ್ಲರೂ ಸಾಲಾಗಿ ಒಳಗೆ ಹೋದರು. ಒಳಗೆ ವಿವಿಧ ಪ್ರಾಣಿಗಳು, ಪಕ್ಷಿಗಳು, ಹೂಗಳು ಮಕ್ಕಳನ್ನು ಆಕರ್ಷಿಸಿದವು. ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ. ಸೊ ಇವತ್ತು ನಾವು ಏನು ಮಾಡಿದ್ವಿ ಈ ವಿಡಿಯೋದಲ್ಲಿ? ಪಾಠ 10 ಮೃಗಾಲಯದಲ್ಲಿ ಒಂದು ದಿನ, ಪುಟ ಸಂಖ್ಯೆ 67 ಮತ್ತು 68. ಸೊ ಈ ಎರಡು ಪುಟ ಸಂಖ್ಯೆಯಲ್ಲಿ ಬರುವಂತಹದನ್ನು ನಾವು ಓದಿದ್ದೇವೆ ಅಲ್ವಾ? ಸೊ ಇವತ್ತು ನೀವು ಏನು ಮಾಡಬೇಕು ಅಂದರೆ ಈ ಎರಡೂ ಪುಟ ಸಂಖ್ಯೆಯನ್ನು ನೀವು ಸರಿಯಾಗಿ ಓದ್ಕೊಳ್ಬೇಕು. ಅಂದರೆ ಪುಟ ಸಂಖ್ಯೆ 67 ಮತ್ತು 68 ಒಂದು ಸರಿ ನೀಟಾಗಿ ಓದ್ಕೊಳ್ಳಿ. ಓಕೆ, ಸೊ ಪ್ರಾರಂಭದಿಂದ ಅಂತ್ಯದವರೆಗೆ ನೀಟಾಗಿ 2 ಸರಿ ಓದ್ಕೊಳ್ಳಿ. ಓಕೆ, ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದುವರೆದಂತಹ ಭಾಗವನ್ನು ನಾವು ಓದೋಣ. ಸೊ ಸರಿಯಾಗಿ ಸ್ಪಷ್ಟವಾಗಿ ಅಕ್ಷರವನ್ನು ಗುರುತಿಸಿ ಲಕ್ಷ್ಯವಿಟ್ಟು ಗಮನವಿಟ್ಟು ಓದಬೇಕು. ಓಕೆ, ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.